ಪಾಪಿಗಳ ಲೋಕದಲ್ಲಿ ದಯಾಮರಣ ಕೋರಿದ 18 ಕುಟುಂಬಗಳು. ರಟ್ಟಿಗೆರೆ ಗ್ರಾಮದ ಕಥೆಯೆಲ್ಲ ವ್ಯಥೆ. ಸೂರು ಇಲ್ಲದವರಿಗೆ ಸೂರು ಕಲ್ಪಿಸಿಕೊಡಲು ನವಗ್ರಾಮವನ್ನು ಮಂಜೂರು ಮಾಡಿಸಿದರೆ 20 ವರ್ಷಗಳ ನವಗ್ರಾಮದಲ್ಲಿ ವಾಸಿಸುವ 18 ಕುಟುಂಬಗಳು ದೇವರಿಗೆ ಪ್ರೀತಿಯಾಗಿವೆ. ಇಲ್ಲಿ ಹೇಳುವವರಿಲ್ಲ, ಕೇಳುವವರಿಲ್ಲ. ಸಂಶಿ ರಾಣಿ ಚೆನ್ನಮ್ಮ ವಸತಿ ಶಾಲೆಯ ನಿರ್ಮಾಣಕ್ಕೆ ರಟ್ಟಿಗೆರೆ ನವಗ್ರಾಮದಲ್ಲಿ 18 ಕುಟುಂಬಗಳು ಬಲಿ. ವೀಕ್ಷಕರೇ, ನೋಡಲೇಬೇಕಾದ ಚಿಂತಾಜನಕ ಸ್ಟೋರಿ. ಕುಂದಗೋಳ ತಾಲೂಕಿನ ರಟ್ಟಿಗೆರೆ ಗ್ರಾಮದಲ್ಲಿ ನವಗ್ರಾಮ ಇದ್ದು ಇಲ್ಲದಂತಾಯಿತು. 18 ಕುಟುಂಬಗಳಿಗೆ ವಸತಿ ನೀಡಿದ ಗ್ರಾಮ ಪಂಚಾಯಿತಿ ಇಂದು ಮೂಕವಾಯಿತು. ಸಂಬಂಧಪಟ್ಟ ತಹಶೀಲ್ದಾರರು, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಜಾಣ ಕುರುಡರು ಎಂದು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ರಟ್ಟಿಗೆರೆ ಗ್ರಾಮದ 18 ಕುಟುಂಬಗಳು ದಯಾಮರಣ ಕೋರಿ ಮಾಧ್ಯಮದಲ್ಲಿ ಸಾಲ ಸೋಲ ಮಾಡಿ ಒಂದು ಮನೆ ಕಟ್ಟಬೇಕು, ಸಾಲ ಸೋಲ ಮಾಡಿ ಒಂದು ಮದುವೆ ಮಾಡಬೇಕು ಅನ್ನುವ ಈ ಗಾದೆ ಹೊಟ್ಟೆ ಬಟ್ಟೆ ಕಟ್ಟಿ ಲಕ್ಷಾಂತರ ಹಣ ಸುರಿದು ಮನೆ ಕಟ್ಕೊಂಡು 18 ಕುಟುಂಬಗಳ ಸ್ಥಿತಿ ದೇವರಿಗೆ ಪ್ರೀತಿಯಾಗಿದೆ ಇರುವುದು ಇಷ್ಟ ಇರಲಿಲ್ಲ ಅಂತ ಕಾಣಿಸುತ್ತೆ. ಸಂಬಂಧಪಟ್ಟವರಿಗೆ, ಜನಪ್ರತಿನಿಧಿ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ ಕುಟುಂಬಸ್ಥರು. 2002-2003 ಸಾಲಿನಲ್ಲಿ ದಿವಂಗತ ಮಾಜಿ ಶಾಸಕ CH ಶಿವಳ್ಳಿ ಅವರ ಅವಧಿಯಲ್ಲಿ ಬಡವರಿಗಾಗಿ ನವಗ್ರಾಮದ ಮೂಲಕ 25 ಮನೆಗಳ ಮಂಜೂರಾತಿ, ಪೈಕಿ 18 ಬಡ ಕುಟುಂಬಗಳಿಗೆ ಸೂರು ಕಲ್ಪಿಸಲಾಗಿರುತ್ತದೆ. ಈ 20 ವರ್ಷಗಳ ಕಾಲ 18 ಕುಟುಂಬಗಳು ರಟ್ಟಿಗೆರೆ ಗ್ರಾಮದ ನವಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಗೆ ಎಲ್ಲ ಕರಗಳನ್ನು ಪಾವತಿಸಿ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಂಡು ವಾಸವಾಗಿರುತ್ತದೆ. ಒಟ್ಟಾರೆಯಾಗಿ ರಟ್ಟಿಗೆರೆ ಗ್ರಾಮದ ನವಗ್ರಾಮದಲ್ಲಿ ವಾಸಿಸುತ್ತಿರುವಂತಹ 18 ಕುಟುಂಬಗಳು ದಯಾ ಮರಣ ಕೋರಿ ಜೀವನ ಜಿಗುಪ್ಸೆ ಮಾಡಿಕೊಂಡು ಬದುಕೆ ಬೇಡ ಎನ್ನುತ್ತಿರುವಂತಹ ಕುಟುಂಬಗಳಿಗೆ ವಸತಿ ಶಾಲೆ ಒಂದು ಕಡೆ ಸೂಕ್ತ ಜಾಗದಲ್ಲಿ ನಿರ್ಮಾಣವಾಗಬೇಕು. ಈ ಬಡ ಕುಟುಂಬಗಳಿಗೆ ಸೂರು ಕಲ್ಪಿಸಿ ನ್ಯಾಯ ನೀಡಬೇಕು ಎಂಬುದು ರಟ್ಟಿಗೆರೆ ಗ್ರಾಮದ ವಿವಿಧ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ಆಗ್ರಹವಾಗಿ, ಇಲ್ಲವಾದರೆ ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಮುತ್ತಿ ಹಾಕಿ ಅನ್ನ ನೀರು ಬಿಟ್ಟು ಅಮರನ ಉಪವಾಸ ಸತ್ಯಾಗ್ರಹ ಮಾಡುವ ಎಚ್ಚರಿಕೆ ನೀಡಿವೆ. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬಸಮ್ಮ ಶಂಕರಪ್ಪ ಅಂಗಡಿಯ 1 ತಿಂಗಳ ಕಂದಮ್ಮ ಒಂದು ಕೈಯಲ್ಲಿ ಹಿಡಿದುಕೊಂಡು ಕಣ್ಣೀರು ಹಾಕಿದ ರೇಖಾ ಇಚ್ಚಂಗೆ. ನನ್ನ ಮಕ್ಕಳಿಗೆ ನನಗೆ ಇದು ಉಳಿಬೇಕಂದ್ರೆ ಜಾಗ ಅಂದ್ರೆ ಉಳಿಸ್ಬೇಕು. ನನ್ನ ಮಕ್ಕಳಿಗೆ ಇದು ಈ ಜಾಗ ಇಲ್ಲದೆ ನಾವು ಎಲ್ಲಿ ಹೋಗ್ಬೇಕ್ರಿ? ನಮ್ಮ ಮಕ್ಕಳು ಕರ್ಕೊಂಡೆ ಮತ್ತೆ ನನ್ನ ಗಂಡ ಕಷ್ಟಪಟ್ಟಾರೆ, ನಾವು ಎಲ್ಲಿ ಹೋಗ್ಬೇಕ್ರಿ? ಶಿವಳ್ಳಿನ ಮಾಡಿದ್ದಿದ್ದು ಇದು ಉಳಿಬೇಕಂದ್ರೆ ಸರ್ಕಾರದಿಂದ ಅದು ಎಲ್ಲ ಸರ್ಕಾರ ಮಾಡ್ಬೇಕನ್ನೋದು ಐತ್ರಿ. ಸರ್ಕಾರ ಅವ್ರು ಉಳಿಸ್ಬೇಕ್ರಿ. ಶಿವಳ್ಳಿಯವ್ರು ಈ ಮಾಡಿಕೊಟ್ಟಿದ್ದಂದ್ರೆ ಅವ್ರು ಉಳಿಸ್ಬೇಕ್ರಿ. ಶಿವಳ್ಳಿಯವ್ರು ಅವ್ರ ಹೆಸರು ತರ್ಬೇಕಂದ್ರೆ ಈ ಜಾಗ ಉಳಿಬೇಕ್ರಿ. ನಾವು ಅದೇ ಬೇಡ್ಕೊಂಡ್ರಿ. ನನ್ನ ಮಕ್ಕಳಿಗೆ ನಾನು ಏನು ಮಾಡ್ತಾರೆ ಸರ್ಕಾರ ಮಾಡ್ಕೊಳ್ರಿ, ನಾ ಅದೇ ಬೇಡ್ಕೊಂಡದು. ಅಮ್ಮಾರ ನೀವೇನು ಹೇಳ್ತೀರಿ? ನಾವು ನಮ್ಗೆ ಜಾಗ ಬಂದಿತ್ತು ಇಲ್ಲಿ, ನಮ್ಗೆ ಕಡಿಗೆ ಆಗ್ತವೆ ಅಂತಂದು ನಮ್ಮ ಮಗ ಊರಾಗ ಅಲ್ಲಿ ಇಲ್ಲೇ ಜಾಗ ಹಿಡ್ಕೊಂಡು ಮನೆ ಹಾಕ್ಸಿದ್ರಿ. ನಾವು ಈಗ ಇಲ್ಲಿ ಏನೋ ಇದಿಟ್ಟು ಉಳಿದಿದ್ವಿ, ಇಲ್ಲಿ ಸಿಕ್ಕಿತ್ರಿ ನಮ್ಗೆ ಅಂತ ನಾವು ಇದು ಮಾಡಿದ್ವಿ. 2003 ಫಸ್ಟ್ ಶಿವಳ್ಳಿ ಸಾಹೇಬ್ರ MLA ಆದ್ಮೇಲೆ ಸರ್ ನವಗ್ರಾಮ ಅಂತಂದು 25 ಮನೆ ಟೋಟಲ್ ಕೊಟ್ಟು ಸರ್. ಅಲ್ಲಿ 7 ಮನೆ ಅಲ್ಲಿ ಒಂದು ಬೇರೆ ಜಾಗದಾಗ ಕೊಟ್ರಿ, ಇಲ್ಲಿ 18 ಮನೆ ಕೊಟ್ರಿ. 18 ಮನೆ ಕೊಟ್ಟ ಮೇಲೆ ಇಲ್ಲೆಲ್ಲ ಮನೆ ಕಟ್ಟಿ ಎಲ್ಲ ಚಾವಿ ಹಾಕಿ ಇದು ಮಾಡಿ ಕೊಟ್ರು ಬಿಟ್ಟು ಸರ್. ಒಂದಿಷ್ಟು ಜನರದ ಮನೆ ಆಮೇಲೆ ಮಳೆಗೆ ಅದಕ್ಕೆ ತೊಂದರೆ ಆಗಿ ಬಿದ್ದವು. ಇಲ್ಲೊಂದಿಷ್ಟು ಜನ ಕಟ್ಕೊಂಡಾರ ಸರ್. ಅದನ್ನ ಕಟ್ಕೊಂಡು ಇದು ಮಾಡ್ಯಾರ. ಈ ಕಟ್ಕೊಂಡವ್ರಿಗೆ ಇವರು ಇದು ಇಂದಿರಾ ವಸತಿ ಸಾಲಿವ್ರು ಸರ್. ಇಲ್ಲಿ ಬಂದು ಅವ್ರು ಬೇರೆ ಜಾಗ ಐತೆ ಸರ್, ಕಟ್ಕೋಬೋದು ಅವರು ಅಂತ ಇದೇ ಜಾಗನ ಟಾರ್ಗೆಟ್ ಮಾಡಿ ಇದು ಮಾಡತ್ತಾರೆ ಸರ್. ಅಂದರೆ ಉದ್ದೇಶಪೂರ್ವಕವಾಗಿ ಇದೇ ಜಾಗ ಅಂತ ಹೇಳ್ತಾರೆ ಸರ್. ಅದ್ರ ಬಗ್ಗೆ ನಾವು ಸ್ಥಾನಿಕವಾಗಿ ಹೇಳಿದ್ವಿ ಸರ್. ಇದನ್ನು ಬಿಟ್ಟು ಬೇರೆ ಜಾಗ ಇನ್ನೂ 26 ಗುಂಟೆ ಐತೆ ಸರ್ ಅಲ್ಲಿ ಮಾಡ್ಕೊಳ್ರಿ ಅಂತ ಹೇಳಿದ್ವಿ. ಇಲ್ಲ ನಮ್ಗೆ ಇದು ಬೇಕಂತ ಹೇಳ್ತಾರೆ ಸರ್. ಅದು ಉದ್ದೇಶಪೂರ್ವಕವಾಗಿ ಮಾಡತ್ತಾರೆ ಸರ್. ನೋಡಿ ಸರ್, ಇಷ್ಟಿಷ್ಟು ಮಕ್ಕಳು ಅದಾವೆ, ಇವರೆಲ್ಲ ಕಟ್ಕೊಂಡು ಎಲ್ಲಿ ಹೋಗಿ ಸರ್? ಇವರೆಲ್ಲ ಏನು ಮಾಡೋದು? ಇವ್ರಿಗೆ ಇದನ್ನು ಬಿಟ್ಟ ಮೇಲೆ ಒಂದು ಏನು ಜಾಗನೆಲ್ಲ ಒಂದು ಎಕರೆ ಇದನ್ನು ಇಲ್ಲ ಸರ್. ಹಿಂಗೆ ತೊಂದರೆ ಆಗುತ್ತೆ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ನಾವು 30 ವರ್ಷ ಆದ್ರೆ 30 ವರ್ಷ ಸರ್ ಇದು ಕಟ್ಕೊಂಡು.